ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಪ್ರಿಯರೇ, ಒಳ್ಳೆಯ ಸಮಯದಲ್ಲಿ ಒಂದು ಹೊಸ ಅಕಾಡೆಮಿಕ್ ಇಯರ್, ಬಿಸ್ನೆಸ್, ಜಾಬ್ ಈ ರೀತಿಯಲ್ಲಿ ಇರುವ ಕಾರ್ಯಗಳನ್ನು ಆರಂಭಿಸುವ, ಹೆಜ್ಜೆ ಇಡುವ ಪ್ರತಿಯೊಂದು ವ್ಯಕ್ತಿಗಾಗಿ, ವಿಶ್ವಾಸಿಗಾಗಿಯೂ ದೇವರೊಂದು ಶುಭ ಸಂದೇಶವನ್ನು ನೀಡುತ್ತಾರೆ. ಈ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 15 ವಾಕ್ಯ 5. ಪ್ರಿಯರೇ, ಯೇಸು ಕರ್ತನು ಈ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂದು ದೇವರು ಅಲ್ಲಿ ವಾಕ್ಯದಲ್ಲಿ ಹೇಳುತ್ತಾರೆ. ಪ್ರಿಯರೇ, ದ್ರಾಕ್ಷಿಯ ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡು ಇರುವ ತನಕ ಈ ಕೊಂಬೆಗಳಿಗೆ ಬಳ್ಳಿಯಿಂದ ಶಕ್ತಿಯ ಆಹಾರವು ಸಿಕ್ಕುತ್ತದೆ, ಅದು ಬಹಳವಾಗಿ ಫಲ ಕೊಡುತ್ತದೆ. ಒಂದು ವೇಳೆ ಅದು ನೆಲೆಗೊಂಡು ಇಲ್ಲದೆ ಇದ್ದರೆ ಅದು ಒಣಗಿ ಹೋಗುವುದು, ಅದು ಬೆಂಕಿಯಲ್ಲಿ ಹಾಕಲ್ಪಟ್ಟು ಸುಡಲ್ಪಡುವುದು, ಯಾವುದೂ ಕೆಲಸಕ್ಕೂ ಉಪಯೋಗ ಇಲ್ಲದೆ ಅದು ಹೋಗುತ್ತದೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಮಗಾಗಿ ಪ್ರಾಣವನ್ನು ಕೊಟ್ಟು ನಮ್ಮ ರಕ್ಷಣೆಗಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿ ನಾವು ಚೆನ್ನಾಗಿ ಬದುಕಬೇಕೆಂದು ದೇವರು ನಮ್ಮ ಪಾಪ ಪರಿಹಾರಕ್ಕಾಗಿ ಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಂಬುವವರಿಗೆ ರಕ್ಷಣೆಯು ನಿತ್ಯ ಜೀವವನ್ನು ದೇವರು ಕೊಟ್ಟಿದ್ದಾರೆ. ನಂಬುವ ಎಲ್ಲರೂ ಆತನ ಮಗನಾಗಿ ಮಗಳಾಗಿ ಬದಲಾಗುತ್ತಾರೆ. ಅದೇ ರೀತಿಯಲ್ಲಿ ನಮಗೆ ಸಹಾಯ ಮಾಡೋದಕ್ಕೋಸ್ಕರ ಆತನು ತನ್ನ ಪರಿಶುದ್ಧ ಆತ್ಮನನ್ನು ನಮ್ಮಲ್ಲಿ ವಾಸ ಮಾಡಿ ನಮ್ಮನ್ನು ಸರಿದಾರಿಯಲ್ಲಿ, ಆ ಜಯದ ದಾರಿಯಲ್ಲಿ ನಡೆಸುವುದಕ್ಕೆ ದೇವರು ದಯಪಾಲಿಸಿದ್ದಾರೆ. ಆದುದರಿಂದ ಪ್ರಿಯರೇ, ನಾವು ಈ ದೇವರಲ್ಲಿ ನಾವು ನೆಲೆಗೊಂಡಿರಬೇಕು. ನಮ್ಮ ಸ್ಟಡೀಸಲ್ಲಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ, ನಮ್ಮ ಭವಿಷ್ಯದಲ್ಲಿ, ನಮ್ಮ ಜೀವನದಲ್ಲಿ ನಾವು ಜಯ ಜೀವನ ಜೀವಿಸಬೇಕಾದರೆ, ಜಯಶಾಲಿಗಳಾಗಿ ನಾವು ಇರಬೇಕಾದರೆ ಈ ದೇವರಲ್ಲಿ ನಾವು ನೆಲೆಗೊಂಡಿರಬೇಕು. ಯೇಸು ಕರ್ತನು 7ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀನು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನಾವು ನಮ್ಮ ಜೀವನದಲ್ಲಿ ಸ್ಟಡೀಸ್ಗೋಸ್ಕರ, ಜಾಬ್ಗೋಸ್ಕರ, ಇನ್ನು ವ್ಯವಹಾರಕ್ಕೋಸ್ಕರ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು, ತಿಳುವಳಿಕೆಯನ್ನು ನಾವು ಬೇಡಿಕೊಳ್ಳಬೇಕು, ದೇವರ ಹತ್ರ ಕೇಳಬೇಕು. ನಮಗೆ ಅಗತ್ಯತೆಗಳು, ಫಿನಾನ್ಸ್ ಬೇಕಾದರೆ ಎಲ್ಲ ದೇವರೇ ಕೊಡಬೇಕು. ಹಂಗೆ ಇರುವಾಗ ನಾವು ನಿಜವಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದು ನಾವು ಬೇಡಿಕೊಂಡ್ರೆ ಖಂಡಿತವಾಗಿ ಅದು ನಮಗೆ ದೊರೆಯುವುದು. ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡೇ ಇರಬೇಕಾದ್ರೆ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು, ಚೆನ್ನಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು, ವೈದಿಕ ಪ್ರಾರ್ಥನೆಗಳು ಮಾಡಬೇಕು, ದೇವರನ್ನು ಆರಾಧಿಸಬೇಕು. ದೇವರನ್ನು ಆರಾಧಿಸಿ ಪ್ರಾರ್ಥನೆ ಮಾಡಿ ಆಮೇಲೆ ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ಸತ್ಯವೇದ ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಯಾಕೆಂದರೆ ನಾವು ಆರಾಧನೆ ಮಾಡುವುದಕ್ಕೂ ದೇವರು ಪರಿಶುದ್ಧ ಆತ್ಮನನ್ನು ನಮಗೆ ನೀಡಿದ್ದಾರೆ. ಆತ್ಮ ಬಲದಿಂದ ಆರಾಧಿಸಿ ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ದೇವರ ಕಟ್ಟಳೆಗಳು, ದೇವರು ಬಯಸುವ ಕಾರ್ಯಗಳು ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆ ರೀತಿಯಲ್ಲಿ ಅರ್ಥ ಆದ ಮೇಲೆ ನಾವು ಅದನ್ನು ಹಿಂಬಾಲಿಸುವುದಕ್ಕೆ ನಾವು ಪ್ರಾರಂಭಿಸುತ್ತೇವೆ. ಇಲ್ಲಿ 9ನೇ ವಾಕ್ಯದಲ್ಲಿ ಯೇಸು ಕರ್ತನು ಹೇಳುತ್ತಾರೆ, ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ಎಂದು ಹೇಳುತ್ತಾರೆ. ಪ್ರೀತಿಯಲ್ಲಿ ನೆಲೆಗೊಂಡೇ ಇರುವುದಂದರೆ ಏನು? ನಾವು ಹೆಂಗೆ ದೇವರನ್ನು ಪ್ರೀತಿಸಕ್ಕಾಗುತ್ತದೆ ಎಂದು ನಾವು ನೋಡಿದರೆ, ದೇವರ ಕಟ್ಟಳೆಗಳನ್ನು ಹಿಂಬಾಲಿಸುವುದೇ ದೇವರ ಮೇಲೆ ಇಟ್ಟಿರುವ ಪ್ರೀತಿಯನ್ನು ತೋರಿಸುವಂಥದ್ದಾಗಿರುತ್ತೆ. ಯೇಸು ಕರ್ತನು ಹೇಳಿದರು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ಅದೇ ರೀತಿಯಲ್ಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ದೇವರು ನಮ್ಮನ್ನು ಪ್ರೀತಿಸುವ ಆ ರೀತಿಯಲ್ಲಿ ಯೇಸು ಕರ್ತನು ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ನೆರೆಯವನನ್ನು ನಾವು ಪ್ರೀತಿಸಬೇಕು. ನಮ್ಮನ್ನು ಪ್ರೀತಿಸುವ ಹಾಗೆ ನಮ್ಮ ನೆರೆಯವನನ್ನು ನಾವು ಪ್ರೀತಿಸಬೇಕು. ಈ ರೀತಿಯಲ್ಲಿ ಪ್ರೀತಿಸುವಾಗ ನಾವು ಕೊಲೆ ಮಾಡಲ್ಲ, ನಾವು ವ್ಯಭಿಚಾರ ಮಾಡಲ್ಲ, ಅವರಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳಲ್ಲ, ಕದಿಯೋದಿಲ್ಲ, ಇದರ ಸೊತ್ತುಗೋ ಯಾವುದು ವಸ್ತುಕೋ ನಾವು ದುರಾಶೆ ಪಡುವುದಿಲ್ಲ. ನಮ್ಮ ತಂದೆ ತಾಯಿಯನ್ನು ನಾವು ಸನ್ಮಾನಿಸುವೆವು. ನಾವು ಎಲ್ಲ ಕಟ್ಟಳೆಗಳನ್ನು ನಾವು ನೆರವೇರಿಸುವರಾಗಿ ಇರುವೆವು. ಈ ರೀತಿಯಲ್ಲಿ ನಾವು ಇರುವುದಕ್ಕೆ ನಾವು ಯೇಸು ಕರ್ತನು ಪ್ರೀತಿಸಿದ ಹಾಗೆಯೇ ನಾವು ಇದರನ್ನು ಪ್ರೀತಿಸುವಾಗ ನಾವು ಖಂಡಿತವಾಗಿ ದೇವರ ಕಟ್ಟಳೆಗಳನ್ನು ಹಿಂಬಾಲಿಸುವೆವು. ನಾವು ಯೇಸು ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡೇ ಇರುವೆವು. ಪ್ರಿಯರೇ, ದೇವರು ಇದನ್ನೇ ನಮಗೆ ಹೇಳಿಕೊಟ್ಟಿದ್ದಾರೆ.
ನಾವು ಈ ರೀತಿಯಲ್ಲಿ ಬದುಕೋದಾದರೆ ನಾವು ಅದನ್ನು ಸ್ಥಿರತೆಯಿಂದ ಮಾಡಬೇಕು, ಸ್ಥಿರ ಚಿತ್ತರಾಗಿ ನಾವು ಮಾಡಬೇಕು. ಬೇರೆ ನಾವು ನಮ್ಮ ಜೀವನದಲ್ಲಿ ಕೆಲವು ಕಾರ್ಯಗಳನ್ನು ಪ್ರಾರಂಭಿಸ್ತೇವೆ. ಪ್ರಾರ್ಥನೆ ಜೀವನ, ವೈಯಕ್ತಿಕ ಪ್ರಾರ್ಥನೆ, ಸಂಗಾತಿಯೊಂದಿಗೆ ಪ್ರಾರ್ಥನೆ, ಆಮೇಲೆ ಕುಟುಂಬದ ಪ್ರಾರ್ಥನೆ ಚೆನ್ನಾಗಿ ಪ್ರಾರಂಭಿಸ್ತೇವೆ. ಆದರೂ ನಾವು ಅದರಲ್ಲಿ ನೆಲೆಗೊಂಡಿರುವುದಿಲ್ಲ. ಕೆಲವು ಸಾರಿ ನಾವು ಸಾಕ್ಷಿಗಳಾಗಿ ಬದುಕಬೇಕು, ಈ ಸ್ವಭಾವ ನನಗೆ ಬೇಡ, ಈ ಕೆಟ್ಟ ಅಭ್ಯಾಸ ನನಗೆ ಬೇಡ, ಇದೆಲ್ಲ ದೇವರಿಗೆ ಮೆಚ್ಚುಗೆಯಾಗಿಲ್ಲ ಎಂದು ನಾವು ಕೆಲವು ಪಾಪಗಳನ್ನು ನಾವು ಬಿಡುತ್ತೇವೆ. ಆದರೂ ಅದರಲ್ಲಿ ನಾವು ನೆಲೆಗೊಂಡಿರುವುದಿಲ್ಲ. ನಾವು ನೆಲೆಗೊಂಡೇ ಇರಬೇಕಾದರೆ ನಾವು ದೇವರೊಂದಿಗೆ ನಾವು ನಡೆಯುವರಾಗಿ ಇರಬೇಕು. ಪ್ರಾರ್ಥನೆಯಲ್ಲಿಯೂ ಸತ್ಯವೇದ ಧ್ಯಾನದಲ್ಲಿಯೂ ನಾವು ನೆಲೆಗೊಂಡಿದ್ದರೆ ಖಂಡಿತವಾಗಿ ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿ ಇದ್ದು ನಮಗೆ ಸರಿದಾರಿಯನ್ನು ತೋರಿಸಿ ಈ ಕೆಟ್ಟ ಅಭ್ಯಾಸಗಳಿಂದ ಪಾಪಗಳಿಂದ ದೂರ ಇರುವುದಕ್ಕೆ ನಮಗೆ ಸಹಾಯ ಮಾಡುವರು. ಆದ್ದರಿಂದ ನಾವು ದೇವರಲ್ಲಿ ಈ ರೀತಿಯಲ್ಲಿ ನೆಲೆಗೊಂಡು ಇರುವವರಾಗಿ ಇದ್ದರೆ ಖಂಡಿತವಾಗಿ ನಮ್ಮ ಸ್ಟಡೀಸ್, ನಮ್ಮ ಜಾಬ್, ನಮ್ಮ ವ್ಯಾಪಾರ, ಬಿಸ್ನೆಸ್, ನಮ್ಮ ಭವಿಷ್ಯ, ಕೈಟ ಎಲ್ಲ ಕಾರ್ಯಗಳಲ್ಲಿಯೂ ದೇವರು ಜಯವನ್ನು ಕೊಡುವರು, ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವರು. ಸತ್ಯವೇದ ಹೇಳುತ್ತದೆ, ನಾವು ನೀತಿವಂತರಾಗಿ ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಈ ರೀತಿಯಲ್ಲಿ ದೇವರಲ್ಲಿ ನೆಲೆಗೊಂಡಿದ್ದು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗಳಿಗೆ ಅವರು ಸದುತ್ತರ ಕೊಡುತ್ತಾರೆ. ಆವಾಗ ನಮ್ಮನ್ನು ನೋಡುವರು, ದೇವರನ್ನು ನೋಡುವರು, ಅವರು ಹೇಳುವರು, ಇವರು ನಿಜವಾಗಿ ದೇವರ ಮಕ್ಕಳೇ. ಸತ್ಯವೇದ ಹೇಳುತ್ತದೆ, ನಾವು ದೇವರನ್ನು ಮಹಿಮೆ ಪಡಿಸುವೆವು, ನಮ್ಮನ್ನು ನೋಡಿ ಇವರು ನಿಜವಾಗಲೇ ದೇವರ ಶಿಷ್ಯರೆಂದು ಎಲ್ಲರೂ ಕರೆಯುವರು. ಆ ರೀತಿಯಲ್ಲಿ ನಾವು ದೇವರ ನಾಮಕ್ಕೆ ಹೊಗಳಿಕೆಯನ್ನು, ಮಹಿಮೆಯನ್ನು ನಾವು ತರುವೆವು. ನಾವು ಮಾಡಬೇಕಾದಿರುವುದು, ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರಬೇಕು. ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಮಯ ಕೊಡಬೇಕು. ಪ್ರಾರ್ಥನೆ ಅಂದರೆ ವೈಯಕ್ತಿಕ ಪ್ರಾರ್ಥನೆಗಳು, ಸಂಗಾತಿಯೊಂದಿಗೆ ಪ್ರಾರ್ಥನೆ, ಆಮೇಲೆ ಕುಟುಂಬದ ಪ್ರಾರ್ಥನೆ. ಇದನ್ನು ಬಿಡದೆ ನಾವು ಯಾವಾಗಲೂ ನಾವು ಸ್ಥಿರಚಿತ್ತರಾಗಿ ಮಾಡುವವರಾಗಿ ಇರಬೇಕು. ಆಮೇಲೆ ನಮ್ಮ ಸ್ವಭಾವದಲ್ಲಿ ನಾವು ಸಾಕ್ಷಿ ಉಳ್ಳವರಾಗಿ ಜೀವಿಸಬೇಕು. ನೀವು ನಿಜವಾಗಿ ನಿಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸಿದರೆ, ಯೇಸು ಕರ್ತನನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸಿದರೆ ನಿಮ್ಮಲ್ಲಿ ಪಾಪವೇ ಇರುವುದಿಲ್ಲ. ನೀವು ಪರಿಶುದ್ಧರಾಗಿ ಬದುಕುವಿರಿ. ಅದು ದೇವರಿಗೆ ಮೆಚ್ಚುಗೆಯಾಗಿರುವ ಕಾರ್ಯ. ನೀತಿವಂತರ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡುತ್ತಾರೆ. ಪ್ರಿಯರೇ, ನೀವು ದೇವರಲ್ಲಿ ನೆಲೆಗೊಂಡಿದ್ದು ಪ್ರಾರ್ಥನೆ ಮಾಡುವಾಗ, ಸತ್ಯವೇದ ಧ್ಯಾನಿಸುವಾಗ, ಆತನಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಬದುಕುವಾಗ ದೇವರು ನಿಮಗೆ ವಿಶೇಷವಾದ ಜ್ಞಾನವನ್ನು, ತಿಳಿವಳಿಕೆಯನ್ನು, ಕೆಲಸ ಮಾಡೋದಕ್ಕೆ ವಿಶೇಷವಾದ ಟ್ಯಾಲೆಂಟ್ಸ್, ತಲಾಂತಗಳನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸುವರು. ಈ ಎಲ್ಲ ಕಾರ್ಯಗಳಲ್ಲಿ ನಾವು ನೆಲೆಗೊಂಡಿರಬೇಕು. ಅರ್ಧ ದಾರಿಯಲ್ಲಿ ಬಿಟ್ಟುಬಿಡಬಾರದು. ನೆಲೆಗೊಂಡಿದ್ದರೆ ನಾವು ಖಂಡಿತವಾಗಿ ನಮ್ಮ ಸ್ಟಡೀಸಲ್ಲಿ, ವ್ಯಾಪಾರದಲ್ಲಿ, ನಮ್ಮ ಜಾಬಲ್ಲಿ, ಎಲ್ಲ ಕಾರ್ಯದಲ್ಲಿ ನಾವು ಹೆಜ್ಜೆ ಇಟ್ಟ ಎಲ್ಲ ಕಾರ್ಯಗಳಲ್ಲಿಯೂ ನಾವು ಜಯವನ್ನು ನಾವು ನೋಡುವೆವು. ಖಂಡಿತವಾಗಿ ಜಯ ಕೊಡುವ ದೇವರು ಯೆಹೋವನಿಸಿ ನಮ್ಮೊಂದಿಗೆ ಇದ್ದು ನಮಗೆ ಜಯವನ್ನು ಕೊಟ್ಟು ಎಲ್ಲರ ಕಣ್ಣು ಮುಂದೆಯೂ ನಾವು ತಲೆ ಎತ್ತಿ ನಡೆಯುವಂತೆ ಮಾಡಿ ನಮ್ಮನ್ನು ಹೆಚ್ಚಾಗಿ ನಿಲ್ಲಿಸುವರು. ಪ್ರಿಯರೇ, ಆದ್ದರಿಂದ ದೇವರಲ್ಲಿ ನೆಲೆಗೊಂಡಿರಿ. ದೇವರು ದೊಡ್ಡ ಮಹತ್ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿ ಅದ್ಭುತಕರವಾಗಿ ನಿಮ್ಮನ್ನು ನಡೆಸಿ ನಿಮಗೆ ಜಯವನ್ನು ಕೊಟ್ಟು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವರು. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಈ ಒಳ್ಳೆಯ ಸಮಯದಲ್ಲಿ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿದ ಕೃಪೆಗಾಗಿ, ಸತ್ಯವೇದದ ಮುಖಾಂತರ ನೀವು ಮಾತನಾಡಿದ ಕೃಪೆಗಾಗಿ ನಿಮಗೆ ಹೆಚ್ಚಾದ ವಂದನೆಗಳು ನಾವು ಸಲ್ಲಿಸ್ತೇವೆ. ಪರಿಶುದ್ಧ ತಂದೆಯೇ, ಯಾರೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಬದುಕುವೇನು, ಪ್ರಾರ್ಥನೆಯಲ್ಲಿಯೂ ಸತ್ಯವೇದ ಧ್ಯಾನದಲ್ಲಿಯೂ ಸಾಕ್ಷಿಯಲ್ಲಿಯೂ ನಾನು ನೆಲೆಗೊಂಡಿರುವೇನು ಎಂದು ನಿರ್ಧಾರ ತಗೊಂಡಿದ್ದಾರೋ ಅವರೆಲ್ಲರೂ ವಿಶೇಷವಾದ ಜ್ಞಾನ, ಬುದ್ಧಿ, ತಿಳಿವಳಿಕೆಯಿಂದ ನೀವು ಆಶೀರ್ವದಿಸಿ ಹೆಚ್ಚಾದ ತಲಾಂತಗಳನ್ನು ಕೊಟ್ಟು ಅವರು ಮಾಡುವ ಕೆಲಸ, ಬಿಸ್ನೆಸ್, ಸ್ಟಡೀಸ್ ಎಲ್ಲ ಕಾರ್ಯದಲ್ಲಿಯೂ ಅವರು ಜಯ ಹೊಂದುವಂತೆ ಪವಿತ್ರಾತ್ಮನೇ ನೀವು ಜೊತೆಯಲ್ಲಿ ಇದ್ದು ನೀವು ಸಹಾಯ ಮಾಡಬೇಕು. ಅಪ್ಪ, ಪ್ರತಿಯೊಬ್ಬರೂ ತನ್ನ ಜೀವನದಲ್ಲಿ ದೇವರು ನನಗೆ ಸಹಾಯ ಮಾಡಿದರು ಎಂದು ಅವರು ಸಾಕ್ಷಿಯಾಗಿ ನಿಲ್ಲುವಂಗೆ ನಿಮ್ಮ ನಾಮವನ್ನು ಮಹಿಮೆಪಡಿಸಿರಿ. ನಿಮಗೆ ಮಾಡೋದು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೇನ್.